ಅಂತೂ ಇಂತೂ ನಮ್ಮ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡ ಅವರಿಗೆ ರಾಜ್ಯಸಭಾ ಸ್ಥಾನ ಇಲ್ಲ. ಯಾವಾಗ ಅವರು BJP ಜೊತೆ ಹೋದ್ರೋ ಅವಾಗಲೇ ಅವರ ಪೊಲಿಟಿಕಲ್ ಕರಿಯರ್ ಹೆಚ್ಚು ಕಡಿಮೆ ಅರ್ಧ ಮುಗಿದಂತಾಗಿತ್ತು. ಇನ್ನು ಉಳಿದೊಂದು ಅರ್ಧನ ಅವರೇ ನಿಭಾಯಿಸಬೇಕಾಗಿತ್ತು. ಬಟ್ ಆದರೆ ಸಮಯ ಸಂದರ್ಭ ಹೆಂಗೆ ಬಂದಿದೆ ಅಂತಂದರೆ ರಾಜ್ಯಸಭೆಯಿಂದ ದೇವೇಗೌಡರೀಗ ಆಚೆ ಕಡೆ ಉಳಿಯುವಂಥ ವಾತಾವರಣ ನಿರ್ಮಾಣ ಆಗಿದೆ. ಅಲ್ಲಿಗೆ BJP ಮತ್ತು JDSನ ನಡುವಿನ ಸಂಬಂಧದ ಇನ್ನೊಂದು ಮುಖ ಪರಿಚಯ ಆಗ್ತಾ ಹೋಗುತ್ತೆ. ಅಷ್ಟಕ್ಕೂ HD ದೇವೇಗೌಡರಿಗೆ ರಾಜ್ಯಸಭೆಗೆ ಹೋಗೋದಕ್ಕೆ ಸಮಸ್ಯೆ ಇದ್ದಿದ್ದಾದರೂ ಏನು? ಇಲ್ಲಿ ಸಮಸ್ಯೆ ಇದ್ದಿದ್ದು ಈಗಲ್ಲ, ಮೊದಲಿಂದನೂ ಆ ಸಮಸ್ಯೆ ಇತ್ತು. ದೇವೇಗೌಡರ ಬಗ್ಗೆ ಇರತಕ್ಕಂಥ ಅಗಾಧವಾದ ಸೋಷಿಯಲ್ ಇನ್ಫ್ಲೂಯೆನ್ಸು. ಅಷ್ಟು ದೇವೇಗೌಡರ ಬಗ್ಗೆ ಅವರ ಕಡು ವೈರಿಗಳು ಕೂಡ ಈಗ ಬಾಯಿ ಎರಡು ಮಾಡೋದಕ್ಕೆ, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ಹೆದರ್ತಾರೆ. ಒಳಗಡೆ ಎಷ್ಟೇ ದ್ವೇಷ ಇದ್ದು ಎಷ್ಟೇ ಸಿಟ್ಟಿದ್ರು ಕೂಡ ದೇವೇಗೌಡರ ಬಗ್ಗೆ ಮಾತಾಡುವಷ್ಟು ಎದೆಗಾರಿಕೆ ರಾಜ್ಯದಲ್ಲ ರಾಷ್ಟ್ರದಲ್ಲೇ ಯಾವ ನಾಯಕರುಗಳಿಗೂ ಕೂಡ ಇಲ್ಲ. ಆದರೂ ಕೂಡ ಒಳಗಡೆ ಬೇಗುದಿ ಇದ್ದೇ ಇತ್ತು. ಹೇಗೆ ಈ ದೇವೇಗೌಡರು ಮತ್ತು ಅವರ ಫ್ಯಾಮಿಲಿಗೆ ಸೇರಿದಂಥ JDS ಪಕ್ಷವನ್ನು ಮೂಲೆ ಗುಂಪು ಮಾಡಬೇಕು, ಇದೊಂದು ಸ್ಟ್ರಾಟಜಿ ಮೊದಲಿಂದ ನಡೀತಾನೆ ಇದೆ. ಒಂದು ಕಡೆ ಆ ರೀತಿಯ JDS ಎನ್ನುವ ಪ್ರಾದೇಶಿಕ ಪಕ್ಷವನ್ನು ಮುಗಿಸ್ತಕ್ಕಂತಹ BJPಯ ಪ್ರಯತ್ನ, ಕಾಂಗ್ರೆಸ್ನ ಪ್ರಯತ್ನ, ಇವೆಲ್ಲ ಪ್ರಯತ್ನದ ನಡುವೆ ಕೂಡ JDS ಒಂದಷ್ಟು ಉಸಿರಾಡ್ಕೊಂಡು ಬಂದಿತ್ತು. ಅದು ಯಾಕೆ? ದೇವೇಗೌಡ, HD ದೇವೇಗೌಡ ಅನ್ನೋ ಹೆಸರು ಕಾರಣಕ್ಕೋಸ್ಕರ ಮಾತ್ರ. ಈಗ HD ದೇವೇಗೌಡ ಅನ್ನೋ ಹೆಸರನ್ನೇ ಸೈಡಿಗೆ ಸರಿಸ್ಬಿಟ್ರೆ ದಾರಿ ಸಲೀಸಾಗ್ಬಿಡುತ್ತೆ. ಇನ್ನೇನು ಕಾಂಗ್ರೆಸ್ ಪಾಲಿಗಂತೂ JDS ಇಲ್ವೇ ಇಲ್ಲ ಅನ್ನೋದು ಮಟ್ಟಿಗೆ ಬಂದೋಗಿದೆ. ಕಾಂಗ್ರೆಸ್ ಅದ್ರ ದಾರಿ ಅದು ನೋಡ್ಕೊಳುತ್ತೆ. ಏಕೆಂತಂದರೆ NDA ಅಲಯನ್ಸು ಮತ್ತು ಇಂಡಿಯಾ ಅಲಯನ್ಸ್ ಅಂತಕ್ಕಂಥದ್ರಲ್ಲಿ ಎರಡು ವಿಭಾಗಗಳಲ್ಲಿ ಈಗ JDS ಮೋದಿ ಕಡೆ ಅಂದರೆ NDA ಕಡೆ ಗುರುತಿಸ್ಕೊಂಡು ಆಗೋಗಿದೆ. ರಾಷ್ಟ್ರದಲ್ಲೇ ಒಂದು ಒಳ್ಳೆಯ ಹೆಸರನ್ನು ಇಟ್ಕೊಂಡಿರ್ತಕ್ಕಂಥ, ರಾಜಕೀಯವಾಗಿ ಇನ್ನೂ ಕೂಡ ಅದನ್ನು ಸಕ್ರಿಯವಾಗಿರ್ತೀನಿ, ಅಗಾಧವಾದ ಅನುಭವ ಇದೆ, ಇನ್ನೂ ಕೂಡ ರಾಜಕೀಯ ತಂತ್ರಗಾರಿಕೆ ಮಾಡೋದು ಗೊತ್ತಿದೆ, ಜನಗಳು ಉದ್ಧಾರ ಮಾಡೋದು ನಮಗೆ ಕನಸು, ಇನ್ನು ನಾವು ಮಾಡಲೇಬೇಕು, ಆ ಥರ ಕನಸನ್ನು ನಾವು ಇನ್ನೂ ಇಟ್ಕೊಂಡಿದ್ದೀವಿ ಅಂತಕ್ಕಂಥ ದೇವೇಗೌಡರನ್ನ ಸೈಡಿಗೆ ಕೂರಿಸಿರೋದಿದೆಯಲ್ಲ, ನಿಜಕ್ಕೂ ಕೂಡ ಕರ್ನಾಟಕ ರಾಜ್ಯ ಮತ್ತೊಮ್ಮೆ ಯೋಚನೆ ಮಾಡಬೇಕಾದಂಥ ವಾತಾವರಣ ನಿರ್ಮಾಣ ಮಾಡಿದೆ. ಸುದೀರ್ಘ ಅವಧಿ ಅನುಭವ ಇರತಕ್ಕಂಥ HD ದೇವೇಗೌಡರನ್ನ ಈ BJP ಪಕ್ಷ ಈಗ ಮೂಲೆ ಗುಂಪು ಮಾಡ್ತಾ ಇದೆ. ಆ ಮೂಲೆ ಗುಂಪು ಮಾಡೋದನ್ನು ಕರ್ನಾಟಕದ JDS ಪಕ್ಷ ಯಾವ ರೀತಿ ತಗೊಳುತ್ತೆ? ಒಂದಂತದ ಪ್ರಕಾರ ಇದು JDS ಪಕ್ಷ ಆಲ್ರೆಡಿ ಅಕ್ಸೆಪ್ಟ್ ಮಾಡ್ಕೊಂಡು ಆಗೋಗ್ಬಿಟ್ಟಿದೆ. ಮುಂದೆ ನಡೀತಕ್ಕಂತಹ ವಿಧಾನಸಭಾ ಚುನಾವಣೆಯಲ್ಲಿ NDA ಬರುತ್ತೆ, BJP ಮತ್ತು JDS ಪಕ್ಷ ಸಮ್ಮಿಶ್ರ ಸರ್ಕಾರ ರಚನೆ ಆಗುತ್ತೆ. ಆವಾಗ JDSನ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ನಮ್ಮದು ಅದೊಂದೇ ಬೇಡಿಕೆ, ಅದೊಂದೇ ಕನಸು. ಅದಕ್ಕೋಸ್ಕರ ದೇವೇಗೌಡರ ರಾಜಕೀಯ ಜೀವನ ಅದು ಕೂಡ ಇಡಿಗಾಲದಲ್ಲಿ ಅವರು ಕೂಡ ನಾನು ಸಕ್ರಿಯ ರಾಜಕಾರಣದಲ್ಲೇ ಇರಬೇಕು, ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ ಅಂತ ಬಾಯ್ಬಿಟ್ಟು ಪದೇ ಪದೇ ಹೇಳ್ತಾ ಇರಬೇಕಾದ್ರೂ ಕೂಡ ದೇವೇಗೌಡರನ್ನ ಈ ರೀತಿ ಮೂಲೆ ಗುಂಪು ಮಾಡೋದಿದೆಯಲ್ಲ, ನಿಜಕ್ಕೂ ಕೂಡ ಇದು ಸಹಿಸ್ತಕ್ಕಂಥ ವಿಚಾರ ಅಲ್ವೇ ಅಲ್ಲ. ಇಷ್ಟು ಸುದೀರ್ಘ ರಾಜಕೀಯ ಪಯಣ ನಡೆಸಿದಂತಹ ದೇವೇಗೌಡರಿಗೆ ಈ ಸ್ಥಿತಿ ಬರಬೇಕಾಗಿತ್ತಾ? ಇದನ್ನು ಕರ್ನಾಟಕದ ಎಲ್ಲ ಮತದಾರರು ಕೂಡ ಯೋಚನೆ ಮಾಡಬೇಕಾದಂಥ ವಿಷಯ. ಧನ್ಯವಾದಗಳು.